ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ಒಂದು ಪ್ರಮುಖ ವಿಚಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿದ ಅತಿ ದೊಡ್ಡ ಹಕ್ಕು ಎಂದರೆ ಅದು ಪ್ರಶ್ನಿಸುವ ಹಕ್ಕು. ಸ್ವತಃ ಅಂಬೇಡ್ಕರ್ ಅವರೇ 1953ರಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಒಂದು ಮಾರ್ಮಿಕವಾದ ಮಾತು ಹೇಳಿದರು. ಈ ಸಂವಿಧಾನದಿಂದ ದೇಶ ಸದೃಢವಾಗಿ ಬೆಳೆಯಲು ಸಾಧ್ಯವಿಲ್ಲ ಎನ್ನುವುದಾದರೆ ಇದನ್ನು ಸುಡುವ ಮೊದಲ ವ್ಯಕ್ತಿ ನಾನೇ ಆಗುತ್ತೇನೆ ಎಂದು. ಅವರು ಈ ಮಾತು ಹೇಳಿದರ ಹಿಂದೆ ಒಂದು ಆಳವಾದ ನೋವಿತ್ತು. ತಾವು ಕಂಡ ಕನಸಿನ ಭಾರತದ ಸಂಸ್ಕಾರ ಮತ್ತು ಸಾಮಾನ್ಯ ಜನರ ಆಶಯಗಳು ವ್ಯವಸ್ಥೆಯೊಳಗೆ ಹತ್ತಿಕ್ಕುತ್ತಿರುವುದನ್ನು ಕಂಡು ಅವರು ಅಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗಾಗಿ ಇಂದು ನಾವು ಎತ್ತುತ್ತಿರುವ ಪ್ರಶ್ನೆಗಳು ಅಂಬೇಡ್ಕರ್ ಅವರಿಗಾಗಲಿ ಅಥವಾ ಅವರು ನೀಡಿದ ಶ್ರೇಷ್ಠ ಸಂವಿಧಾನಕ್ಕಾಗಲಿ ಅಪಮಾನ ಮಾಡುವ ಉದ್ದೇಶ ಹೊಂದಿಲ್ಲ. ಬದಲಿಗೆ ಬಾಬಾ ಸಾಹೇಬರು ಯಾವ ಬದಲಾವಣೆಯನ್ನು ಮತ್ತು ಯಾವ ಭಾರತೀಯತೆಯನ್ನು ಬಯಸಿದ್ದರೋ ಅದನ್ನು ಜಾರಿಗೆ ತರುವಲ್ಲಿ ನಮ್ಮನ್ನಾಳಿದ ವ್ಯವಸ್ಥೆ ಹೇಗೆ ವಿಫಲವಾಯಿತು ಮತ್ತು ಬ್ರಿಟಿಷ್ ಪ್ರಭಾವದಿಂದ ನಮ್ಮ ಮಣ್ಣಿನ ಸಂಸ್ಕಾರಗಳನ್ನು ಕಡೆಗಣಿಸಿದ್ದು ಹೇಗೆ ಎಂಬ ಸತ್ಯವಾದ ಹುಡುಕಾಟವಷ್ಟೇ ಇದು ಕೇವಲ ಒಂದು ಆರೋಗ್ಯಕರ ಚರ್ಚೆ ಮತ್ತು ಸಂವಿಧಾನವು ನಮಗೆ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಳಕೆ ಮಾತ್ರ. ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ದೆವು. ನಮ್ಮ ದೇಶದ ಸಂವಿಧಾನ ನಮ್ಮ ಸಂಸ್ಕಾರದ ಮೇಲೆ ನಿಂತಿದೆಯೇ ಅಥವಾ ಬ್ರಿಟಿಷರ ಪ್ರಭಾವದ ಮೇಲೆ ಎಂದು. ಈ ಪ್ರಶ್ನೆ ಸುಮ್ಮನೆ ಮೂಡಿ ಬಂದಿದ್ದಲ್ಲ. ಇದರ ಹಿಂದೆ 150 ವರ್ಷಗಳ ನೋವಿನ ಇತಿಹಾಸವಿದೆ. ನಾವು ನಿಜವಾಗಿಯೂ ಸ್ವತಂತ್ರರೇ? ನಮ್ಮ ಮೂಲ ಸಂಸ್ಕಾರವಾದ ಗೋರಕ್ಷಣೆಗಾಗಿ ಇಂದಿಗೂ ನಾವು ಏಕೆ ಹೋರಾಡಬೇಕಿದೆ? ಬನ್ನಿ ಇವತ್ತು ಇತಿಹಾಸದ ಆ ಕಹಿಪುಟಗಳನ್ನು ತಿರುವಿ ಹಾಕುತ್ತಾ ಸತ್ಯವನ್ನು ತಿಳಿಯೋಣ. ನಮ್ಮ ದೇಶದ ಸ್ವತಂತ್ರ ಹೋರಾಟ ಆರಂಭವಾಗಿದ್ದು 1857ರಲ್ಲಿ ಎಲ್ಲರೂ ತಿಳಿದ ವಿಷಯ. ಆ ಹೋರಾಟದ ಕಿಡಿ ಹೊತ್ತಿದ್ದು ಯಾವ ವಿಷಯಕ್ಕಾಗಿ ನಿಮಗೆ ಗೊತ್ತಿದೆಯೇ? ಅದು ನಮ್ಮ ಭಾರತೀಯರ ಸಂಸ್ಕಾರದ ರಕ್ಷಣೆಗಾಗಿ ಹಸುವನ್ನು ಗೋಮಾತೆ ಎಂದು ಪೂಜಿಸುವ ನಮಗೆ ಬ್ರಿಟಿಷರು ಹಸುವಿನ ಕೊಬ್ಬಿರುವ ಕಾರ್ತೂಸುಗಳನ್ನು ಬಳಸಲು ಒತ್ತಾಯಿಸಿದರು. ಗೋಹತ್ಯೆ ಮಾಡಬಾರದು ಎಂಬ ಧರ್ಮನಿಷ್ಠೆಯೇ ಅಂದು ಬ್ರಿಟಿಷರ ವಿರುದ್ಧ ಮೊದಲ ಯುದ್ಧಕ್ಕೆ ಕಾರಣವಾಯಿತು. ನೋಡಿ, ಭಾರತದ ಸ್ವತಂತ್ರದ ಅಡಿಪಾಯವೇ ಗೋಮಾತೆಯ ಗೌರವದ ಮೇಲೆ ನಿಂತಿದೆ. ಆದರೆ ಬ್ರಿಟಿಷರು ಅಂದು ಕೇವಲ ಅಧಿಕಾರ ನಡೆಸಲಿಲ್ಲ, ನಾವು ಯೋಚಿಸುವ ರೀತಿಯನ್ನೇ ಅವರು ಬದಲಿಸಿದರು. 1835ರಲ್ಲಿ ಭಾರತಕ್ಕೆ ಬಂದ ಮೆಕಾಲೆ ಎಂಬ ಅಧಿಕಾರಿಯು ತಂದ ಶಿಕ್ಷಣ ಪದ್ಧತಿ ನಮ್ಮ ದೇಶದ ಶಿಕ್ಷಣದ ಬೆನ್ನೆಲುಬನ್ನೇ ಮುರಿಯಿತು. ನಮ್ಮ ಋಷಿ ಮುನಿಗಳ ಹಸುವನ್ನು ಸಕಲ ದೇವತೆಗಳ ವಾಸಸ್ಥಾನ ಮತ್ತು ವಿಜ್ಞಾನದ ಗಣಿ ಎಂದು ಏನು ಕಲಿಸಿದ್ದರೋ ಮೆಕಾಲೆ ಶಿಕ್ಷಣವು ಅದನ್ನು ಕೇವಲ ಒಂದು ಸಾಕು ಪ್ರಾಣಿ ಎಂದು ಕಲಿಸಿತು. ಶರೀರದಲ್ಲಿ ಭಾರತೀಯರಾಗಿದ್ದರೂ ಯೋಚನೆ ಮಾಡುವುದರಲ್ಲಿ ಬ್ರಿಟಿಷರಂತೆ ಇರುವ ಒಂದು ಪೀಳಿಗೆಯನ್ನು ಸೃಷ್ಟಿಸುವುದೇ ಅವರ ಗುರಿಯಾಗಿತ್ತು. 1950 ಬರುವುದರೊಳಗೆ ಅವರು ಆ ಕೆಲಸವನ್ನು ಮಾಡಿಯಾಗಿತ್ತು. ಇದೇ ಕಾರಣಕ್ಕೆ ಸ್ವತಂತ್ರಾನಂತರವೂ ನಮ್ಮ ನಾಯಕರು ಗೋರಕ್ಷಣೆಯನ್ನು ಕೇವಲ ಒಂದು ಮೂಢನಂಬಿಕೆಯಂತೆ ನೋಡತೊಡಗಿದರು. 1952ರ ಆ ಸಂಸತ್ತಿನ ಚರ್ಚೆಯಲ್ಲಿ ಆಘಾತಕಾರಿ ಉತ್ತರ ಹೊರಬಂತು. ದೇಶಾದ್ಯಂತ ಗೋಹತ್ಯೆ ನಿಷೇಧ ಮಾಡಿ ಎಂದು ಸಂಸದರು ಕೇಳಿದಾಗ ಅಂದಿನ ಪ್ರಧಾನಿಯವರು ಕೊಟ್ಟ ಸಮರ್ಥನೆ ಏನೆಂದರೆ, ಪಶುಸಂಗೋಪನೆ ಮತ್ತು ಕೃಷಿ ಇವೆಲ್ಲ ರಾಜ್ಯಗಳ ಅಧಿಕಾರಕ್ಕೆ ಬರುತ್ತವೆ, ಇದು ಕೇಂದ್ರದ ವಿಷಯವಲ್ಲ ಎಂದು. ಅಂದರೆ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಗೋಹತ್ಯೆ ನಿಷೇಧ ಕಾನೂನು ತರಲು ಅವರು ಒಪ್ಪಲೇ ಇಲ್ಲ. ಅಂತಹ ಹಾಸ್ಯಾಸ್ಪದ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದ್ದರೂ ಆ ಜವಾಬ್ದಾರಿಯಿಂದ ಅವರು ಹಿಂದೆ ಸರಿದರು. ಸ್ನೇಹಿತರೆ, ಈಗ ನೀವೇ ನಿರ್ಧರಿಸಿ, ಈ ದೇಶದಲ್ಲಿ ನಿಜವಾದ ತಾರತಮ್ಯ ಯಾವುದು ಎಂದು. ಸಾವಿರಾರು ವರ್ಷಗಳ ಸಂಸ್ಕಾರವೋ ಅಥವಾ ಈ ಮಣ್ಣಿನ ಪರಂಪರೆಯೋ? ಅದು ಹೇಗೆ ಕೇವಲ ರಾಜ್ಯಗಳ ವಿಷಯವಾಗಲು ಸಾಧ್ಯ? ಸಾವಿರಾರು ವರ್ಷಗಳ ದೇಶದ ಸಂಸ್ಕೃತಿಯನ್ನು ಉಳಿಸುವುದು ದೇಶದ ನಾಯಕನ ಮೊದಲ ಗುರಿಯಾಗಿರಬೇಕಿತ್ತು. ಮತ್ತು ಯಾವ ಗೋಮಾತೆಯ ರಕ್ಷಣೆಗಾಗಿ 1857ರಲ್ಲಿ ದೇಶದ ಸೈನಿಕರು ರಕ್ತ ಹರಿಸಿದರೋ ಅಂತಹ ಪವಿತ್ರ ವಿಷಯವನ್ನು ಕೇವಲ ಒಂದು ಆಡಳಿತಾತ್ಮಕ ತಾಂತ್ರಿಕತೆಯ ಹೆಸರಲ್ಲಿ ಕೈಬಿಡಲಾಯಿತು. ನೋಡಿ ಹೇಗಿದೆ ಈ ದೇಶದ ನಾಯಕರ ಯೋಚನೆ. ಇಲ್ಲಿ ನಾವು ಒಂದು ಗಂಭೀರವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ದೇಶ ವಿಭಜನೆಯಾದಾಗ ಒಂದು ಧರ್ಮದವರು ತಮ್ಮ ನಂಬಿಕೆಗೆ ತಕ್ಕಂತೆ ಪ್ರತ್ಯೇಕ ದೇಶವನ್ನೇ ಪಡೆದುಕೊಂಡರು. ಅವರಿಗೆ ಧಾರಾಳವಾಗಿ ದೇಶವನ್ನೇ ಬಿಟ್ಟುಕೊಟ್ಟರು. ಇಂದವರು ಅಲ್ಲಿ ತಮ್ಮ ಸಂಸ್ಕಾರದಂತೆ ಬದುಕುತ್ತಿದ್ದಾರೆ. ಆದರೆ ನಮ್ಮ ಸ್ಥಿತಿ ಏನಿದೆ? ಕುಳಿತಿದ್ದೇವೆ. ಯಾವ ಗೋಹತ್ಯೆಯ ವಿರುದ್ಧ ಮಂಗಳ ಪಾಂಡೆ ಹೋರಾಡಿದರು ಅದೇ ಗೋಹತ್ಯೆ ಇಂದಿಗೂ ನಡೆಯುತ್ತಿದೆ. ಗೋರಕ್ಷಣೆ ಮಾಡುವವರಿಂದಿಗೂ
ಜೈಲಿಗೆ ಸೇರುತ್ತಿದ್ದಾರೆ. ಹಾಗಾದರೆ ನಮಗೆ ಸಿಕ್ಕಿದ್ದು ಎಂತಹ ಸ್ವಾತಂತ್ರ್ಯ? ಇಂದು ನಮ್ಮನ್ನಾಳುತ್ತಿರುವವರು ಯಾರು? ನಾಯಕರು ಏನೋ ನಮ್ಮವರೇ ಇರಬಹುದು, ಆದರೆ ಅವರ ಯೋಚನೆಗಳು ಮತ್ತು ಅವರೊಳಗಿರುವ ಆತ್ಮ ಇನ್ನೂ ಆ ಬ್ರಿಟಿಷರದ್ದೇ ಆಗಿದೆಯೇ? ಈ ಸಂವಿಧಾನ ನಿಜಕ್ಕೂ ನಮ್ಮ ಮಣ್ಣಿನ ಗುಣ ಹೊಂದಿದೆಯೇ, ಅಥವಾ ಬ್ರಿಟಿಷರು ಹೋಗುವಾಗ ನಮಗೆ ಬಿಟ್ಟು ಹೋದ ಆಡಳಿತದ ಉಡುಗೊರೆ ಮಾತ್ರವೇ? ಸ್ನೇಹಿತರೆ, ನಮ್ಮ ಋಷಿ ಮುನಿಗಳು ಹಸುವನ್ನು ದೇವರೆಂದು ಕರೆದಿದ್ದಾರೆ, ಏಕೆಂದರೆ ಅದರ ಹಿಂದೆ ಬರೀ ನಂಬಿಕೆಯಲ್ಲ, ಅದ್ಭುತವಾದ ವಿಜ್ಞಾನವಿತ್ತು. ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣನ್ನು ವಿಷ ಮಾಡುತ್ತಿದ್ದೇವೆ, ಆ ಆಹಾರ ಸೇವಿಸಿ ನೂರಾರು ರೋಗಗಳಿಗೆ ತುತ್ತಾಗುತ್ತಿದ್ದೇವೆ. ಆದರೆ ಹಸುಗಳು ನಮಗೆ ಸಗಣಿ ಮತ್ತು ಗೋಮೂತ್ರವನ್ನು ನೀಡುತ್ತಿವೆ. ಗೋಮೂತ್ರವನ್ನು ಬಳಸಿ ಸಾವಯವ ಕೃಷಿ ಮಾಡಿದರೆ ಮಣ್ಣು ಮತ್ತೆ ಜೀವ ಪಡೆಯುತ್ತದೆ. ಹಸುವಿನ ಹಾಲು, ಮೊಸರು, ತುಪ್ಪ, ಸಗಣಿ ಮತ್ತು ಗೋಮೂತ್ರದ ಈ ಪಂಚಗವ್ಯ ಇಂದಿಗೂ ಆಯುರ್ವೇದದ ದಿವ್ಯ ಔಷಧ. ಆದರೆ ನಾವು ಭಾರತದಲ್ಲಿ ಕುಳಿತು ಇದಕ್ಕೆ ಮೂಢನಂಬಿಕೆ ಎನ್ನುತ್ತಿದ್ದೇವೆ. ಇದೇ ಗೋಮೂತ್ರದ ಶಕ್ತಿ ಏನೆಂದು ಅಮೆರಿಕಾದಂತಹ ದೊಡ್ಡ ದೇಶದ ವಿಜ್ಞಾನಿಗಳು ಅದರ ಮೇಲೆ ಪೇಟೆಂಟ್ ಪಡೆದುಕೊಂಡು ಬಳಸುತ್ತಿದ್ದಾರೆ. ಇದು ನಮ್ಮ ಸಂಪತ್ತು, ಆದರೆ ಇದರ ಬೆಲೆ ನಮಗಿಂತ ಹೆಚ್ಚಾಗಿ ಹೊರದೇಶದವರಿಗೆ ಅರ್ಥವಾಗುತ್ತಿದೆ. ಗೋಮಾತೆಯನ್ನು ರಕ್ಷಿಸುವುದು ಕೇವಲ ಧಾರ್ಮಿಕ ಕೆಲಸವಲ್ಲ, ಅದು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾದ ವೈಜ್ಞಾನಿಕ ಅನಿವಾರ್ಯತೆ. ಈಗ ನೀವೇ ಯೋಚಿಸಿ ನೋಡಿ, ನಾವು ನಿಜವಾಗಿಯೂ ಸ್ವತಂತ್ರರೇ? ನಮ್ಮ ಸಂವಿಧಾನ ಮತ್ತು ಕಾನೂನುಗಳು ನಮ್ಮ ಈ ವೈಜ್ಞಾನಿಕ ಪರಂಪರೆಯನ್ನು ಕಾಪಾಡುತ್ತಿವೆಯೇ, ಅಥವಾ ನಮ್ಮ ಗುರುತಿನ ಜೊತೆಗೆ ನಮ್ಮ ಬದುಕನ್ನೇ ಅಂತ್ಯದ ಕಡೆಗೆ ಒಯ್ಯುತ್ತಿವೆಯೇ? ನಮ್ಮ ಅಸ್ಮಿತೆಯ ಜೊತೆಗೆ ನಮ್ಮ ಬದುಕನ್ನೇ ಅಂತ್ಯದ ಕಡೆ ಕೊಂಡೊಯ್ಯುತ್ತಿವೆಯೇ, ಅಥವಾ ಸಮೃದ್ಧಿಯ ಕಡೆ ಒಯ್ಯುತ್ತಿವೆಯೇ? ಈ ವಿಷಯವಾಗಿ ಶಾಂತವಾಗಿ ಕುಳಿತಾಗ ಒಮ್ಮೆ ಯೋಚಿಸಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ನೋಡಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನಮ್ಮ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.